Hello everyone, welcome back to my YouTube channel. So ಇವಾಗ ಆಲ್ರೆಡಿ ನೀವು thumbnail ಅಲ್ಲಿ ನೋಡಿರೋ ತರ ನಾನು ಒಂದು ಕಾನ್ಸರ್ಟ್ ಗೆ ಹೋಗ್ತಿದ್ದೀನಿ. ಯಾರ್ ಕಾನ್ಸರ್ಟ್ ನೋಡ್ಕೊಂಬನ್ನಿ. इश्क ख्वाब ख्वाब सा है मेरा बेसाब सा है तेरे लफ्ज चुन लूं मैं उर्दू की किताब सा है दिल का चलेया तेरी ओर तेरा चलेया है जोर तेरी हुई मैं यार मैं बोले यार संसार में चलेया तेरी ओर तेरा चलेया है जोर तेरी हुई मैं यार मैं बोले यार संसार में. Bless you. Thank you so much for coming. Yes, so ಶಿಲ್ಪಾ ರಾವ್ ಬಾಲಿವುಡ್ ಸೆನ್ಸೇಷನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಅವರ ಕಾನ್ಸರ್ಟ್ಗೆ ನಾನು ಹೋಗ್ತಾ ಇದ್ದೀನಿ. ಲಾಸ್ಟ್ ಟೈಮ್ VP ಸರ್ ಅವ್ರ ಕಾನ್ಸರ್ಟಿಗೆ ಹೋದಾಗ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡಿದಾಗ ತುಂಬ ಜನ ಕೇಳಿದ್ರು ದಟ್ ಯಾಕೆ ವ್ಲಾಗ್ ಮಾಡಲಿಲ್ಲ ಅಂತ. ಸೊ ಐ ಥಾಟ್ ಈ ಸರಿ ಮಾಡೋಣ ಅಂತ. ಆದರೆ ವರ್ಸ್ಟ್ ಪಾರ್ಟ್ ಇಸ್ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ಯಾಕೆ ಏನು ಅಂತ ಎಲ್ಲ ಹೇಳ್ತೀನಿ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಫೀನಿಕ್ಸ್ ಮಾರ್ಕೆಟ್ ಸಿಟಿಗೆ ಹೋಗಬೇಕು. ನಾವು ಈ ಮೂಲೆ ಅದು ಆ ಮೂಲೆ, ನಾವು ವಿಜಯನಗರದಿಂದ ಅಲ್ಲಿ ತನಕ ಹೋಗಬೇಕು. ಮೆಟ್ರೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಒಬ್ಬಳೇ ಹೋಗ್ತಿರೋದ್ರಿಂದ. ಸೊ ಲೆಟ್ಸ್ ಗೋ. ಇವಾಗ ಆಲ್ಮೋಸ್ಟ್ ಟೈಮ್ 4 o'clock. ಗೂಗಲ್ ಇದ್ದಾನೆ. ಗೂಗಲ್ನ ಏನು ಮಾಡ್ತೀನಿ, ನನ್ನ ಜೊತೆ ಯಾಕೆ ಯಾರೂ ಬರ್ತಲ್ಲ ಎಲ್ಲವನ್ನೂ ಮುಂದೆ ತಿಳಿಸ್ಕೊಡ್ತೀನಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೋ ಇವಳ ಮಮ್ಮಿ ಡ್ಯಾಡಿ ಗ್ಯಾರಂಟಿ ಇನ್ನು ಇವಳ ನನಗ ಜೋಡಿ ನಮ್ಮನೆಯ ತುಳಸಿ ಕಟ್ಟೆ ರೌಡಾಗೋಳಿವಳೆ. ಸೊ ಗೂಗಲ್ನ ನಾನು ಚಿನ್ಮಯ್ ಹೋಗಿ ಬಿಟ್ಬಿಟ್ಟು ಬಂದ್ವಿ. ಬಿಕಾಸ್ ಚಿನ್ಮಯ್ ಇವತ್ತು ಶೂಟಿಗೆ ಹೋಗ್ತಾ ಇದ್ದಾನೆ. ಅತ್ತೆ ಮಾವ ಇವತ್ತು ಎಕ್ಸಾಮಲ್ಲಿ ಬ್ಯುಸಿ ಇದ್ದಾರೆ. ಸೊ ನಾನೊಬ್ಬಳೇ, ಹಾಗಾಗಿ ಗೂಗಲ್ನ ನೋಡ್ಕೊಳಕ್ಕಾಗಲ್ಲ ಅಂತ ನಾನು ಇವತ್ತು ರಾತ್ರಿ ಬರ್ತಾ ಇಲ್ಲ. ಯಾಕೆ ಅಂತಲೂ ಹೇಳ್ತೀನಿ ಮುಂದೆ ವಿಡಿಯೋದಲ್ಲಿ. ಸೊ ಇವತ್ತು ಫಸ್ಟ್ ಇವಾಗ ಹೊರಡೋಣ ಮೆಟ್ರೋಲಿ. ಗೂಗಲ್ನ ಬೋರ್ಡಿಂಗಿಗೆ ಬಿಟ್ಟು ಬಂದಿದ್ದೀವಿ. ಅದ್ರ ಬಗ್ಗೆ ಇನ್ನೊಂದು ದಿನ ಖಂಡಿತ ಡೀಟೇಲ್ಸ್ ಕೊಡ್ತೀನಿ. 1 day ಬೋರ್ಡಿಂಗಿಗೆ ಬಿಟ್ಟು ಬಂದಿದ್ದೀವಿ. ಸೊ ಲೆಟ್ಸ್ ಬೋರ್ಡ್ ಅ ಮೆಟ್ರೋ. ಜಸ್ಟ್ ಬಂದೆ ಇವಾಗ. ಬ್ಯಾಗ್ ತಂದಿದ್ದೀನಿ. ನಾಳೆ ಇನ್ನೊಂದು ಪ್ಲ್ಯಾನ್ ಇದೆ. ಯಾಕಂದರೆ ನಾವೆಲ್ಲೋ ಹೊರಗಡೆ ಹೋಗ್ತಾ ಇದ್ದೀವಿ ನಾಳೆ. ಯಾರು ಬರ್ತಾರೆ, ಯಾರ ಜೊತೆ ಎಲ್ಲನೂ ಹೇಳ್ತೀನಿ. ಸದ್ಯಕ್ಕೆ ಇಲ್ಲೆಲ್ಲ ಇಟ್ಕೊಂಡು ಓಡಾಡೋಕ್ಕೆ ಆಗಲ್ಲ. ಹಾಗಾಗಿ ಈ ಬ್ಯಾಗ್ನ ಪೋರ್ಟ್ರು ಮಾಡ್ತಾ ಇದ್ದೀನಿ ಹತ್ತಿರದಿಂದ. ಎಲ್ಲಿಗೆ ಅಂತಲೂ ಅದು ಆಮೇಲೆ ಗೊತ್ತಾಗುತ್ತೆ, ಲಾಸ್ಟ್ವರೆಗೂ ವಿಡಿಯೋ ನೋಡಿದ್ರೆ ನಿಮಗೆ. ಸೊ ಫೀನಿಕ್ಸ್ ಮುಂದೆ ಇದ್ದೀನಿ. ಫಸ್ಟ್ ಪೋರ್ಟ್ರಿಗೆ ಈ ಗಾಡಿ ಕೊಟ್ಟು ಕಳಿಸ್ಬಿಡೋಣ ಲಗೇಜ್ನ. ಅದಾದಮೇಲೆ ವೆಲ್ ಪ್ಲ್ಯಾನ್. ಫುಲ್ ಎಲ್ಲೋ ಏನೇನೋ ಜಿಮ್ಕಿ ಎಲ್ಲ ಮಾಡಿಬಿಟ್ಟಿದ್ದಾರೆ ಅಲ್ಲಿ. ಫುಲ್ಲು ಪಿಕಾಕ್ ಥರ. ಯಾಕೆ ಅಂತ ಮಾತ್ರ ಗೊತ್ತಿಲ್ಲ. ಸೊ ಇದು ಫೀನಿಕ್ಸ್. ಅವಾಗ ತುಂಬ ಲೇಟಾಗಿ ಬಂದ್ವಿ ನಾನು ಚಿನ್ಮಯ್. ಸೊ ಆಗಿರಲಿಲ್ಲ ಕರೆಕ್ಟಾಗಿ. ಇಲ್ಲಿದೆ ನೋಡಿ ಫುಲ್ ಸೆಕ್ಷನ್ನು. 1000, 2000, 3000, 4000, 5000 ತನಕ ಟಿಕೆಟ್ಸ್ ಇದೆ. ಹಾಂ, ಬಟ್ ನಾವು ಜೋಶ್ ಕಡೆಯಿಂದ ಬಂದಿರೋದು. ಥ್ಯಾಂಕ್ ಯು ಸೊ ಮಚ್ ಜೋಶ್ ಫಾರ್ ಇನ್ವೈಟಿಂಗ್ ಮೀ. ಬ್ಯಾಗ್ನ ಕೊಟ್ಟು ಕಳಿಸ್ದೆ ಇವಾಗ ಪೋರ್ಟ್ರು. ಸೊ ಏನು ಅಂತ ಹೇಳ್ತೀನಿ. ನಾನು ಹೇಳಿದ್ದೆ ವೇಟ್ ಮಾಡಿ ಅಂತ. ಸೊ ಇವತ್ತು ರಾತ್ರಿ ನಾನು ಮನೆಗೆ ಹೋಗ್ತಾ ಇಲ್ಲ, ಅಂದರೆ ನಮ್ಮ ಮನೆಗೆ ಹೋಗ್ತಾ ಇಲ್ಲ ವಿಜಯನಗರ ತನಕ. ಬಿಕಾಸ್ ಇಲ್ಲಿ ಆಲ್ರೆಡಿ ಲೇಟಾಗಿರುತ್ತೆ. ಸೊ ನಾವು ಇನ್ನೊಂದು ಪ್ಲ್ಯಾನ್ ಇಟ್ಕೊಂಡಿದ್ದೀವಿ ನಾಳೆ, ಇನ್ನೊಂದು ಕಾಂಟೆಂಟ್ ವಿಡಿಯೋ. ಅದು ಕೂಡ ಬಸವನ ಗುಡಿಯ ಕಡಲೆಕಾಯಿ ಪರ್ಷೆಗೆ ಹೋಗ್ತಾ ಇದ್ದೀವಿ ನಾವು. ಸೋ ಮಚ್ ಎಕ್ಸೈಟೆಡ್. ಯಾಕಂದರೆ ನಾನು ಸ್ಮೃತಿ ಲಾಸ್ಟ್ ಇಯರ್ ಮದುವೆ ಆಯಿತು ಅಂತ 1 ವರ್ಷ ಬಿಟ್ಟು ಅದ್ರ ಹಿಂದೆ 4-5 ವರ್ಷದಿಂದ ಎವ್ರಿ ಇಯರ್ ಹೋಗ್ತಾ ಇದ್ದೀವಿ. ಲಾಸ್ಟ್ ಇಯರ್ ಮಾತ್ರ ಮಿಸ್ ಆಯಿತು. ಸೊ ಇಯರು ಹೋಗಬೇಕು ಅಂತ ಮಾತಾಡಿಕೊಂಡು ಮಲ್ಲೇಶ್ವರಂ ಕಡಲೆಕಾಯಿ ಪರ್ಷೆಗಂತೂ ಹೋಗೋಕ್ಕಾಗಿಲ್ಲ. ಇದಕ್ಕೆ ಹೋಗೋಣ ಅಂತ ಫಿಕ್ಸ್ ಮಾಡಿದ್ವಿ. ಸೊ ಆ್ಯಂಡ್ ಈ ಇವೆಂಟು ಇವತ್ತು ಬಂದಿದ್ದರಿಂದ ವಿ ಥಾಟ್ ಇದನ್ನು ಮುಗಿಸಿ ನಾನು ಇವತ್ತು ರಾತ್ರಿ ಇಲ್ಲಿಂದ ಮಾರ್ಚಳ್ಳಿ ಹತ್ತಿರ ಆಗಿರೋದ್ರಿಂದ ಹೋಗಿ ಸಮೂ ಮನೇಲಿ ಹಾಲ್ಟ್ ಆಗಿ ನಾಳೆ ಬೆಳಗ್ಗೆ ಅಲ್ಲಿಗೆ ಹೋಗೋದು ಅಂತ. ಸೊ ಹಾಗಾಗಿ ಸುಮ್ಮನೆ ಯಾಕೆ ಇಟ್ಕೊಂಡು ಅಡ್ಡಾಡೋದು ಬ್ಯಾಗ್ನ ಅಂತ ಬ್ಯಾಗ್ನ ಪೋರ್ಟ್ರು ಮಾಡಿಬಿಟ್ಟೆ ದೊಡ್ಡಮ್ಮನ ಹತ್ರ. ಅದು ಹೋಗಿದೆ ಇವಾಗ ಆರಾಮಾಗಿ. ಇವಾಗ ನಾನು ಕಾನ್ಸರ್ಟ್ ಮುಗಿಸ್ಕೊಂಡು ಹೋಗೋಣ ಅಷ್ಟೇ.
ಸುಸ್ತಾಗ್ಬಿಟ್ಟಿದೆ, ಫುಲ್ಲು ಹೈಡ್ರೇಟೇ ಆಗ್ತಾ ಇಲ್ಲ, ಬಾಡಿ ಡಿಹೈಡ್ರೇಟ್ ಥರ ಅನಿಸ್ಬಿಟ್ಟಿದೆ. ಅದಕ್ಕೆ ಸ್ಟಾರ್ಬಕ್ಸಿಗೆ ಬಂದೆ, ಕುಡ್ಕೊಂಡು ಹೋಗೋಣ ಅಂತ. ಕೋಲ್ಡ್ ಕಾಫಿ ಕುಡೋಕ್ಕೆ ಆಲ್ರೆಡಿ 5 ಮಿನಿಟ್ಸ್ ಮಾಡಿದೆ. ಸ್ಟಾರ್ಬಕ್ಸ್ ಕಾಫಿ ತೊಗೊಂಡು ಆಟೋದಲ್ಲಿ ದೊಡ್ಡಮ್ಮನ ಮನೆಗೆ ಹೋಗೋಣ. So what a great evening it was. So it was really amazing. Hope you also guys enjoyed ಅಂತ ಹೇಳ್ತಾ ಇಲ್ಲಿಗೆ ಈ ಬ್ಲಾಗ್ ಅನ್ನು ಮುಗಿಸ್ತಾ ಇದ್ದೀನಿ. Until next video, bye bye.